ಹೊಯ್ ಹೇಗಿತ್ತು ನಮ್ಮ ಗತ್ತು ಕರಾಮತ್ತು? ಒಳ್ಳೆ ಹುಚ್ಚರು ಥರ ₹1 ಕಾಯಿನ್ ತಗೊಂಡು ಗಿಡಕ್ಕೆ ಹಾಕಿದ್ರೆ ಈ ಥರ ಅಪ್ಲಿಕೇಶನ್ ಫಾರ್ಮ್ ಸಿಗಲ್ಲ. ಅದು ಭ್ರಮೆ. ಕೆಲಸ ಆಗಬೇಕು ಅಂದರೆ ಕೆಲಸ ಆಗೋರು ಜೊತೆಲಿರಬೇಕು. ನಮ್ಮ ಥರ ನಾನೇ ನಂದೇ ನನ್ನಿಂದನೇ ಅಂತ ಅಂದ್ಕೊಂಡ್ರೆ ದೇವರು ಒಂದಲ್ಲ ಒಂದ್ಸಲ ತಲೆಗೆ ಮೊಟಕ್ ಬಿಡ್ತಾರೆ. ನಾನೇ ಯಾವುದೋ ಮರದಲ್ಲೋ ಗಿಡದಲ್ಲೋ ಕಾಯಿನ್ ಇಟ್ಬಿಟ್ಟು ನಿನ್ಗೋಸ್ಕರ ಬೇಡ್ಕೊಳ್ಬೇಕಾಗತ್ತೆ ಕೃಷ್ಣ. ಹುಷಾರು. ಆ ಯಪ್ಪಂಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ವಾ? ನಮಗಿಂತ ಹೆಚ್ಚೆಚ್ಚು ಕೇಸ್ಗಳು ಅವ್ನು ಕೋರ್ಟಲ್ಲಿ ಇರ್ತವೆ. ನಡೆಯಲಿ. ಸರ್ 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 ಪ್ಲೀಸ್ ನಂಗೊಂದು ಹೆಲ್ಪ್ ಮಾಡಿ ಸರ್. ಏನಾಯ್ತು? ಯಾಕೆ ಗೋಡ್ ಬರ್ತಿದ್ದೀರಾ? ಇಷ್ಟೆಲ್ಲ ಕೇಳ್ಕೊಂಡೆ, ಆದರೂ ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾಯಿಲ್ಲ. ಪ್ಲೀಸ್ ಸರ್, ಹೇಗಾದರೂ ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡಿಸಿ. ಈ ಸೂರ್ಯಪ್ರಕಾಶ ಕಲ್ಯಾಣಿಗೆ ಮಹಾರಾಣಿ ಪಟ್ಟ ಕೊಟ್ಬಿಟ್ಟಿದ್ದಾನೆ. ಅವಳ ಕೈಗೆ ಇನ್ವಿಟೇಷನ್ ಕಾರ್ಡು, ಮೈ ಮೇಲೆಲ್ಲ ಬಂಗಾರ. ಇವಳಿಗೆ ಮೋರಿ ಶಾಂತಿ ಅನ್ನೋ ಪಟ್ಟ. ಥು 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 ಥು. ಕತ್ತೆನ ಕುದುರೆ ಥರ ಅಲಂಕಾರ ಮಾಡಿದ್ರೆ ರೇಸ್ ಓಡೋಕ್ಕೆ ಸಾಧ್ಯನಾ? ಕೆಲಸದೊಳಗೆ ಕೆಲಸ ಕೊಡೋದು ಬಿಟ್ಟು ರಾಣಿ ಪಟ್ಟ ಕೊಡೋದು ಓವರ್ ಬಿಲ್ಡಪ್ ಆಗೋಯ್ತಾ ಆ ಹುಡುಗಿದು. ಅವಳ ರೇಂಜ್ ಏನು ಅಂತ ತೋರಿಸ್ತೀನಿ. ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತೀನಿ. ಮಾಡ್ತೀನಿ. ಕಲ್ಯಾಣಿ ಲೇ ಕಲ್ಯಾಣಿ, ಬಾರ ಇಲ್ಲಿ. ಕರೆದ್ರ ರಾಚಮ್ಮ? ಕಾಲು ತುಂಬ ನೋಯ್ತಾ ಇದೆ, ಸ್ವಲ್ಪ ಹೊತ್ತು ನೋಡು ಹೆಂಗೆ ಅವತಾರ ನೋವಾಗ್ತಿದೆ ಅಂತ. ನೋಯೋದು ಹೆಂಗೆ ಕಾಣಿಸುತ್ತೆ ರಾಚಮ್ಮ? ಜಾಸ್ತಿ ಮಾತಾಡಬೇಡ. ಏನು ಹಂಗೆ ಗುರಾಯಿಸ್ತಾ ಇದೆಯಾ? ಹಿರಿಯರಿಗೆ ಹೆಂಗೆ ಸರ್ವಿಸ್ ಮಾಡಬೇಕು ಅಂತ ನಿನಗೆ ನಿಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿಲ್ವಾ? ಅಥವಾ ಸೂರ್ಯಪ್ರಕಾಶ್ ನಿನ್ನನ್ನು ಮರಿ ಶಾಂತಿ ಮಾಡಿದ ತಕ್ಷಣ ನೀನು ಡೈರೆಕ್ಟಾಗಿ ಮಹಾರಾಣಿ ಆಗ್ಬಿಟ್ಟಿಯಾ? ಕಾಲು ಒತ್ತೋದನ್ನ ಜನ ನೋಡ್ಬಿಡ್ತಾರೆ ಅಂತ ನಾಚಿಕೆ ಆಗ್ತಿದೆಯಾ ಮರಿ ಶಾಂತಿ? ನೋಡಿದ್ರೆ ಇನ್ನೂ ಒಳ್ಳೆಯದು. ಬಾ ಕಾಲತ್ತು. ಹಳೆ ಮುದುಕಿ, ನಾನು ನನ್ನ ಕೈಯಾರೆ ನಿನ್ನ ಕಾಲೊತ್ಬೇಕಾ? ಏನಂದೆ ನೀನು? ಹಳೆ ಮುದುಕಿ? ಹಾಂ, ಎಷ್ಟೇ ಧೈರ್ಯ ನಿನಗೆ? ಇನ್ನೇನು ನಿನ್ನ ಕಾಲೇಜ್ ಹುಡುಗಿ ಅನ್ಬೇಕಾ? ಹಣ್ಣು ಮುದುಕಿ. ಈ ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ, ಆ ಯಶೋಧ ಜೊತೆ ಸೇರಿಕೊಂಡು ಈ ಮನೆಯವ್ರ ಮೇಲೆಲ್ಲ ದೌಲತ್ ಮಾಡ್ಕೊಂಡು ಓಡಾಡ್ತಾ ಇದೆಯಾ? ಅವರು ಬೊಗಳಿದ್ರೆ ನೀನು ಬಾಲದ ಥರ ನುಲಿತಾ ಇರ್ತೀಯ. ನಿನಗೆ ಕಾಲ್ಗಳಿದೆ, ಅದಕ್ಕೆ ನೋವ್ತಾ ಇದೆ. ಜಾಸ್ತಿ ಡೌಗಳು ಆಡಿದ್ರೆ ನಿನಗೆ ನೋವಾಗಕ್ಕಲ್ಲ, ನಡಿಯೋಕ್ಕೂ ಕಾಲು ಇರಬಾರ್ದು. ಹಂಗೆ ಮಾಡ್ಬಿಡ್ತೀನಿ. ಅಯ್ಯೋ 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 ನನ್ನ ಕಾಲು, ಅಯ್ಯೋ ಮುರಿತಾ ಇದ್ದಾಳೆ. ಅಯ್ಯೋ ಕಾಲು ಬಿಡೆ. ಅಯ್ಯೋ ಕೈ, ಅಯ್ಯೋ ನನ್ನ ಕೈ ಮುರಿದು. ಅಯ್ಯೋ ಯಾರ ನನ್ನ ಕಾಪಾಡಿ. ಅಯ್ಯೋ 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 ಕಾಲು, ನನ್ನ ಕೈ. ಅಯ್ಯೋ ಅಯ್ಯೋ ಕಾಲು, ನನ್ನ ಕಾಲು. ಅಯ್ಯೋ ಕೈ, ಕಾಲು ನಾನು ಮುರಿಬಿಟ್ರು. ಅಯ್ಯೋ ಕಾಲು ಹೋಯ್ತು. ಅಯ್ಯೋ ಯಾರಾದರೂ ಕಾಪಾಡಿ. ಅಜ್ಜಿ, ಅಜ್ಜಿ, ಅಜ್ಜಿ ಏನಾಯ್ತು ಅಜ್ಜಿ? ಅಜ್ಜಿ, ಅಜ್ಜಿ, ಸಮಾಧಾನ, ಏನಾಯ್ತು? ಏನಾಯ್ತಜ್ಜಿ? ರಾತ್ರಿ ನಿದ್ದೆ ಸರಿಗೆ ಮಾಡಿಲ್ವಾ? ಬೆಳಗ್ಗೆ ಕನ್ಸು ಕಾಣ್ತಿದ್ದೀರಾ ಹೇಗೆ?
ಕಾಲು ನೋವು ಕೈ ನೋವು. ಹಾಂ ಸರಿ ಆರಾಮಾಗಿ ರೆಸ್ಟ್ ಮಾಡಿ, ತಲೆ ಕೆಡ್ಸ್ಕೊಬೇಡಿ ಆಯ್ತಾ. ಏನಾದರೂ ಬೇಕಿದ್ರೆ ಕರೀರಿ ಆಯ್ತಾ. ಹಾಂ ಬ್ರೋ ಚೆನ್ನಾಗಿ ಬಿರಿಯಾನಿ ಇದ್ರು ಅತ್ತೆ, ಬಿರಿಯಾನಿ ನಿಮ್ಮ ಫೇವ್ರೇಟ್ ಅಲ್ವಾ? ಯಾರೋ ಮಾಡಿ ಬೇಕು ಅಂತ ನನ್ನ ತಲೆ ಕಟ್ತಿದ್ದಾರೆ. ಏನೋ ಪ್ಲಾನ್ ಮಾಡ್ತಿದ್ದಾರೆ, ಎಲ್ಲೋ ಮಿಸ್ಟೇಕ್ ಆಗಿದೆ. ಅತ್ತೆ ಪರವಾಗಿಲ್ಲ ಬಿಡಿ, ಆರ್ಡರ್ ಮಾಡೋದು ಮಾಡಿದ್ದೀರಾ, ಬಂದಿದೆ, ವೇಸ್ಟ್ ಯಾಕೆ ಮಾಡೋದು ಅಲ್ವಾ? ಏಯ್ ಬ್ರೋ, ಈಗೆಲ್ಲ ಪಾಲಿಟಿಕ್ಸ್ ಆದಮೇಲೆ ಇದನ್ನ ನಾವು ತಿನ್ಬೋದಲ್ಲ? ಓಕೆ ಓಕೆ ಬ್ರೋ. ಏನಿದೆಲ್ಲ ಇಷ್ಟೊಂದು ಗಂಭೀರವಾಗಿ ನಿಂತ್ಕೊಂಡಿದ್ದೀರಿ? ಏನಿದು ಪಾರ್ಸಲ್ ಊಟನಾ? ಹೋಟ್ಲಿಂದ ಬಂದಿದ್ಯಾ? ಯಾರು ತರಿಸಿದ್ದು ಯಶು? ಏನು ಬಿರಿಯಾನಿ ಗಮ್ಮಂತಿದೆ. ಅದು ಬಿರಿಯಾನಿ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ನಾನೇ ಯಶುಗೆ ಆರ್ಡರ್ ಮಾಡಿಸಿದೆ. ಬಿಡುಗಾಸ್ ದುಡಿಯೋ ಯೋಗ್ಯತೆ ಇಲ್ಲ, ಕಂಡವ್ರ ದುಡ್ಡಲ್ಲಿ ಬಿರಿಯಾನಿನ ತರಿಸ್ಕೊಂಡು ತಿನ್ನೋ ಶೋಕಿ. ಪಾಪ ಆ ಮಗು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಬೆಳಗ್ಗೆ ಬೇಗ ಎದ್ದು ಒಳ್ಳೆ ಕಾಫಿ ಮಾಡಿಕೊಡ್ತಾಳೆ, ರುಚಿ ರುಚಿಯಾಗಿ ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾಳೆ. ಈ ರೀತಿ ಹೋಟ್ಲಿಂದ ತರಿಸ್ಕೊಂಡು ತಿಂತಾ ಇದ್ರೆ ಅವಳಿಗೆ ಮಾಡೋ ಅವಮಾನ ಆಗೋದಿಲ್ವಾ? ಅಮ್ಮ ತಾಯಿ ಅಂತ ಅವಳು ಅಟ್ಟಕ್ಕೆ ಇರಿಸೋದು, ಈ ಥರ ಪಾರ್ಸಲ್ ತರಿಸ್ಕೊಂಡು ತಿಂತಾ ಇದ್ರೆ ಇದು ಮರ್ಯಾದೆ ಕೊಟ್ಟಂಗ ಮರ್ಯಾದೆ ತೆಗ್ದಂಗ? ಹೋಟ್ಲು ತಿನ್ನಬೇಕು ಅಂತ ಚಪಲ ಇದ್ರೆ ಹೊರಗಡೆ ಹೋಗಿ ಅಲ್ಲೇ ತಿಂದು ಅಲ್ಲೇ ಬಿತ್ಕೋಬೇಕು. ಯಾರು ಬೇಡ ಅಂದರು? ಈ ಥರ ತಂದು ಮನೆ ವಾತಾವರಣ ಎಲ್ಲ ಕೆಡಿಸ್ಬೇಕಾ? ತಮ್ಮರೇಲಿ ಅದನ್ನ ಇಡು ಇಲ್ಲಿ. ತಗೊಂಡಾಗ ಆಚೆ ಕಡೆ ತಿನ್ಬಿಟ್ಟು ಸುಸ್ತಾದ್ರಲ್ಲೇ ಬಿತ್ಕೊಳ್ಳೋಕೆ ಹೇಳು.